ರಾಮ ಹೇಳುವಂತಹ ಅಕ್ಷರ ಎಷ್ಟು ಅದ್ಭುತವಾಗಿದೆ, ಅದರ ಮಹಿಮೆ ಏನು? ಶ್ರೀರಾಮ, ರಾಮ ಅಂತ ಕರಿತಾ ಇದ್ದವರು ಯಾರು? ಅಯೋಧ್ಯೆಯಲ್ಲಿ ರಾಮ ಹೇಳುವಂತಹ ಹೆಸರನ್ನ ಇಟ್ರು. ಅದಕ್ಕೆ ಕಾರಣ ಏನು ಅಂದ್ರೆ ದೇವತೆಗಳು ಕೊಟ್ಟಂತಹ ಪಾಯಸ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖೋ ರಾಮಚಂದ್ರ, ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಲು, ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ. ಶ್ರೀರಾಮಚಂದ್ರಾಯ ನಮಃ. ಆತ್ಮೀಯರೇ, ರಾಮ ಮಹಿಮೆ. ತುಳಸಿದಾಸರು ಒಮ್ಮೆ ಹೀಗೆ ಯೋಚನೆ ಮಾಡ್ತಾ ಕುಳಿತಿರ್ತಕ್ಕಂತಹ ಸಂದರ್ಭದಲ್ಲಿ ಶಿಷ್ಯ ಬಂದು ಕೇಳಿದಂತೆ ಅವನ ಹತ್ರ, ರಾಮ ಹೇಳುವಂತಹ ಅಕ್ಷರ ಎಷ್ಟು ಅದ್ಭುತವಾಗಿದೆ, ಅದರ ಮಹಿಮೆ ಏನು ಎಂದು ತಿಳಿಸ್ಕೊಡ್ಬೇಕು ಅಂದಾಗ ಅವರು ಒಂದು ಶ್ಲೋಕವನ್ನು ಹೇಳಿದರು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದು ನಾವು ಪ್ರತಿನಿತ್ಯವೂ ಹೇಳ್ತೇವೆ, ಕೇಳ್ತಾ ಇರ್ತೇವೆ, ಮಕ್ಕಳಿಗೆ ಹೇಳಿ ಅಂತ ಹೇಳ್ಕೊಡ್ತಾ ಇರ್ತೇವೆ. ಇದರ ಅರ್ಥಗರ್ಭಿತವಾಗಿರತಕ್ಕಂತಹ ಇದೊಂದು ಅದ್ಭುತವಾದಂತಹ ಶ್ಲೋಕ. ಇದನ್ನ ಬಿಡಿ ಬಿಡಿಯಾಗಿ ಬಿಡಿಸಿದಾಗ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನೋಡಿ, ಈ ರೀತಿಯಲ್ಲಿ ನಾವು ಬಿಡಿಸ್ಕೊಳ್ಬೇಕು. ಹೀಗೆ ಬಿಡಿಸಿದಾಗ ರಾಮಾಯ ಈ ಶಬ್ದಕ್ಕೆ ರಾಮ ಶಬ್ದದ ಚತುರ್ಥಿ ವಿಭಕ್ತಿಯ ಏಕವಚನ. ರಾಮ ರಾಮೋ ರಾಮಾಹ, ಹೇ ರಾಮ ಹೇ ರಾಮೋ ಹೇ ರಾಮಾಹ, ರಾಮಂ ರಾಮೋ ರಾಮಾನ್, ರಾಮೇಣ ರಾಮಾಭ್ಯಾಂ ರಾಮೈಹಿ, ರಾಮಾಯ ರಾಮಾಭ್ಯಾಂ ರಾಮೇಭ್ಯಃ. ಈ ರೀತಿಯಲ್ಲಿ ನಡೀತದೆ. ರಾಮಾಯ ರಾಮನಿಗೆ, ರಾಮನಿಗೋಸ್ಕರ, ರಾಮನಿಗಾಗಿಯೇ. ಹಾಗಿದ್ದಾಗ ಶ್ರೀರಾಮ, ರಾಮ ಅಂತ ಕರಿತಾ ಇದ್ದವರು ಯಾರು? ಅಯೋಧ್ಯೆಯಲ್ಲಿ ರಾಮ ಅಂತ ದಶರಥ ಮಹಾರಾಜ ಕರೀತಿದ್ದಂತೆ. ಎಷ್ಟು ಅದ್ಭುತವಾದಂತಹ ಶಬ್ದ ಆಡುವಂತಹದ್ದನ್ನು ನೋಡಿ. ವಸಿಷ್ಠ ಮಹರ್ಷಿಗಳು ಶ್ರೀರಾಮನಿಗೆ ಹೆಸರಿಡುವಂತಹ ಸಂದರ್ಭದಲ್ಲಿ ರಾಮ ಹೇಳುವಂತಹ ಹೆಸರನ್ನ ಇಟ್ರು. ಅದಕ್ಕೆ ಕಾರಣ ಏನು ಅಂದ್ರೆ ದೇವತೆಗಳು ಕೊಟ್ಟಂತಹ ಪಾಯಸ. ಆ ಪಾಯಸದ ಮೂಲಕವಾಗಿ ಈ 4 ಜನ ಮಕ್ಕಳು ಹುಟ್ಟಿಕೊಂಡಿದ್ರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈ ರೀತಿಯಲ್ಲಿ ಆ ರಾಮ ಅಂತ ಕರೆದ ತಕ್ಷಣದಲ್ಲಿ ದಶರಥ ಮಹಾರಾಜನಿಗೆ ಆನಂದವೋ ಆನಂದವಂತೆ. ಅವನು ಪದೇ ಪದೇ ರಾಮ ರಾಮ ಅಂತ ಕರಿತಾ ಇದ್ದಂತೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಮಧುರವಾದಂತಹ ಅಕ್ಷರದಿಂದ ಸೇರಿರತಕ್ಕಂತಹ ರಾಮ, ಈ 2 ಅಕ್ಷರಗಳು ಎಷ್ಟು ಅದ್ಭುತವಾಗಿದೆ ಅಂದರೆ ಹರಿ ಮತ್ತು ಹರ, ಈ 2 ಮಂತ್ರಗಳೇನಿದ್ದಾವೋ ಆ ಮಂತ್ರಗಳಿಂದ ಬಂದಿರತಕ್ಕಂತಹ ಅಕ್ಷರವ. ನಾವು ವಿಷ್ಣುವನ್ನ ಕರೆಯುವಾಗ ಓಂ ನಮೋ ನಾರಾಯಣಾಯ ಅಂತ ಕರಿತೇವೆ. ನಾರಾಯಣಾಯ, ಅದರಲ್ಲಿ 2ನೇ ಅಕ್ಷರ ಏನಿದೆಯೋ ನಾರಾ, ಆ ರಾವನ್ನು ತೆಗೆದಿಟ್ಟುಕೊಳ್ಳೋಣ. ಆಗ ಅಲ್ಲಿ ಉಳಿದದ್ದು ನಾಯಣಾಯ. ಶಿವನ ಮಂತ್ರದಲ್ಲಿ ಓಂ ನಮಃ ಶಿವಾಯ, ಅದರಲ್ಲಿ ನಮ, ಅದು 2ನೇ ಅಕ್ಷರವನ್ನು ತೆಗೆದಿಟ್ಟುಕೊಳ್ಳೋಣ. ಆಗೇನಾಯ್ತು, ನಮಃ ಶಿವಾಯ ಇದ್ದಲ್ಲಿ ನಶಿವಾಯ ಅಂತಾಯ್ತು. ಶಿವಾಯ ನಮಃ ಅಥವಾ ನಮಃ ಶಿವಾಯ, ಈ ರೀತಿಯಲ್ಲಿದ್ದಾಗ ಆ 2 ಅಕ್ಷರವನ್ನ, ಮೊದಲನೆಯದು ರಾ, 2ನೇದು ಮ ಸೇರಿಸಿದಾಗ ರಾಮ ಅಂತಾಯ್ತು. ಈ ರಾಮ ಶಬ್ದದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದ್ರೆ ಅದು ಸಹಿತವಾಗಿ 2ನೇ ಅಕ್ಷರವೇ. ಯಾದಿನವ ಹೇಳುವಂತಹ ಪದ್ಯ, ಕಾದಿನವ ಟಾದಿನವ ಕಾದಿನವ ಟಾದಿನವ ಪಾದಿ ಪಂಚಶ್ಚ ಯಾಷ್ಟಕಃ, ಯಾಷ್ಟಕ ಹೇಳುವಲ್ಲಿ ಅದು 2ನೇದು. ಯ ರಾ, ರಾ ಅಂದರೆ 2, ಮ ಅಂದರೆ ಮ, ಪ ಪ ಬ ಬ ಮ. 2 ತುಟಿಗಳನ್ನು ಒತ್ತಿ ಹಿಡಿತೇವೆ ನಾವು. ಅಂದ ತಕ್ಷಣದಲ್ಲಿ ಬಾಯನ್ನು ಕಳಿತೇವೆ. ಬಾಯನ್ನು ಕಳೆದ ತಕ್ಷಣದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಅಶುದ್ಧಿ, ಶುದ್ಧವಲ್ಲದ್ದು ಹೊರಗೆ ಬೀಳುತ್ತದೆ. ರಾ ಅಂದ ತಕ್ಷಣದಲ್ಲಿ. ಮ ಅಂದ ತಕ್ಷಣದಲ್ಲಿ ಕವಾಟ ಬಂಧನ, ತುಟಿಗಳೆರಡು ಮುಚ್ಚಿಕೊಂಡು ಬಿಡ್ತದೆ. ಮ ರಾ ಮ ಅಂದರೆ ಹೊರಗಡೆ ಹೋಗಿದ್ದು ಮತ್ತು ಒಳಗೆ ಬರಬಾರದು ಹೇಳುವಂತಹ ದೃಷ್ಟಿಯಿಂದ. ಮ ಅಂದರೆ 5ನೇ ಅಕ್ಷರ ಅಲ್ವೇ? ಆಗಿರ್ತಕ್ಕಂಥದ್ದು 25 ಅಲ್ವೇ? 25. ಅದನ್ನು ಅಂಕಾನ ವಾಮತೋಗತಿ, ಅದನ್ನು ತಿರುವುರು ಮಾಡಿದ್ರೆ ಏನಾಯ್ತು? 52. 52 ಹೇಳುವಂತಹದ್ದು ಏನು? ವಾರಗಳು 52. ಒಂದು ವರ್ಷಕ್ಕೆ
52 ವಾರ ಅಲ್ವೇ? ಅದನ್ನೇ ನಾವು 5 ಮತ್ತು 2 ಸೇರಿಸಿದಾಗ 2 ಮತ್ತು 5 ಸೇರಿಸಿದಾಗ ಏನಾಗುತ್ತೆ? 7 ಅಂತ ಆಗುತ್ತೆ. ಒಂದು ವಾರದಲ್ಲಿ 7 ದಿವಸಗಳು. ಆ 7 ದಿವಸವು, ಒಂದು ವಾರವು, ಒಂದು ವರ್ಷವು, ಒಂದೊಂದೇ ವರ್ಷವು ಎಲ್ಲದರಲ್ಲೂ ಸಹಿತವಾಗಿ ಶ್ರೀರಾಮ ಅಡಗಿದ್ದಾನೆ, ಶ್ರೀರಾಮನಿದ್ದಾನೆ. ಇದು ರಾಮ ಮಂತ್ರದ ವಿಶೇಷತೆಯಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ಜಾಸ್ತಿಯಾಗಿ ಪಕ್ಷಿಗಳು, ಮರಗಿಡಗಳು, ಗುಡ್ಡ ಬೆಟ್ಟಗಳು, ಪರ್ವತ ಶ್ರೇಣಿಗಳು ಎಲ್ಲವೂ ಸಹಿತವಾಗಿ ರಾಮ ಮಂತ್ರವನ್ನು ಮೆಚ್ಚಿಕೊಳ್ಳುತ್ತೆ. ರಾಮ ಅಂದ ತಕ್ಷಣದಲ್ಲಿ ಏನೋ ಒಂದು ರೀತಿಯಂತಹ ಕಂಪನ, ಏನೋ ಒಂದು ವಿಶೇಷತೆ, ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ರಾಮ ರಾಮ ರಾಮ. ನಮ್ಮ ಶರೀರದಲ್ಲಿ ಎಲ್ಲವೂ ರಾಮನೇ. ಮಾತಾ ರಾಮ ಮತ್ ಪಿತಾ ರಾಮಚಂದ್ರ ಮತ್ಸಖೋ ರಾಮಚಂದ್ರ. ನೋಡಿ, ತಾಯಿಯೂ ಅವನೇ, ತಂದೆಯೂ ಅವನೇ, ಗೆಳೆಯನೂ ಅವನೇ, ಎಲ್ಲವೂ ಅವನೇ. ಅಂತಹ ರಾಮಚಂದ್ರನ ಮಹಿಮೆಯನ್ನು ನಾವು ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೇವೆ. ಯಾರಿಂದಲೂ ಗೆಲ್ಲಲಿಕ್ಕೆ ಆಗದೇ ಇರತಕ್ಕಂತಹ ವಿಶೇಷವಾದಂತಹ ಅಯೋಧ್ಯ ನಗರಿ. ಅಂದಿನ ಅಯೋಧ್ಯ ನಗರಿ ಇಂದು ಸುಂದರವಾಗ್ತಾ ಇದೆ ಅಯೋಧ್ಯೆಯಲ್ಲಿ. ಮುಂದೆ ನೋಡೋಣ. ನಮಸ್ಕಾರಗಳು.